ಹಾಯ್, ನಾನು ನಿಮ್ಮ ರೇಣು. ಇದು ಇವತ್ತಿನ ಮಿನಿ ವ್ಲಾಗ್. ವೀಕೆಂಡ್ ಮತ್ತು ಕ್ರಿಸ್ಮಸ್ ಒಟ್ಟಿಗೆ ಬಂದಿರೋದ್ರಿಂದ ವೆಹಿಕಲ್ಗಳು ಫುಲ್ ಜಾಮ್ ಆಗಿ ಫುಲ್ ಟ್ರಾಫಿಕ್ ಆಗಿತ್ತು ಕುಶಾಲನಗರದಲ್ಲಿ ಇವತ್ತು. ಒಂದು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೂ ಅರ್ಧ ಕಿಲೋಮೀಟ್ರು ದಾಟಬೇಕಿತ್ತು. ಅಂದರೆ 1 ಗಂಟೆನಾದರೂ ಬೇಕು. ವಿಷಯ ಹೇಳೋದು ಮರ್ತೆ. ಏನಿವತ್ತು ಅಂದರೆ ನಮ್ಮ ಅತ್ತೆನ ನೋಡೋಕ್ಕಂತ ಹೋಗ್ತಾಯಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು ನಮ್ಮ ಅತ್ತೆನ ನೋಡಿದೆ. ಫೋನ್ ಮಾಡಿದಾಗ ಬರಲೇಬೇಕಮ್ಮ ನಿನ್ನ ನೋಡಬೇಕು ಅಂತ ಹೇಳ್ತಾಯಿತ್ತು. ಹಾಗೆ ನಾವು ಆರಂಗಿ ರೋಡು ತುಂಬ ಹತ್ರ ಆಗಿರೋದ್ರಿಂದ ಆರಂಗಿ ರೋಡಲ್ಲಿ ಹೊರಟ್ವಿ. ಇಲ್ಲಂದರೆ ಫುಲ್ಲು ಸ್ಕೂಲ್ ಮಕ್ಳುಗಳು ಬಸ್ಸೆಲ್ಲ ತುಂಬಾ ಬಂದಿದ್ದರು. ಟೂರಿಸ್ಟ್ಗಳಂತೂ ತುಂಬ ಜನ ಇದ್ದರು. ನೋಡೋಕ್ಕೆ ನಮ್ಮ ಆರಂಗಿ ಮಿಂಚ್ತಾ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಈ ರೋಡು ನಮಗೆ ತುಂಬ ಹತ್ರ ಅಂತ ಹೇಳ್ಬಿಟ್ಟು ಈ ರೋಡಲ್ಲೇ ಯಾವಾಗಲೂ ಹೋಗೋದು. ಆರಂಗಿನೂ ನೋಡ್ದಂಗೆ ಆಗುತ್ತೆ ಅಂತೇಳಿ. ಈ ಮೊದಲೆಲ್ಲ ಈ ಟೈಮಲ್ಲಿ ಇಲ್ಲಿ ನೀರು ಬಿಡೋಲ್ಲ. ಇದು ಮಳೆಗಾಲದಲ್ಲಿ ಎಲ್ಲ ಬಾಗಿಲನ್ನ ಓಪನ್ ಮಾಡ್ತಾರೆ. ಆಗ ಇದರಿಂದ ನೋಡೋಕ್ಕೆ ಎಷ್ಟು ಕಣ್ಣಿದ್ರೂ ಸಾಲಲ್ಲ. ಈಗ ನೋಡಿ ಇವಾಗ ನೀರು ಬಿಟ್ಟಿಲ್ಲ, ಸಣ್ಣದಾಗೇನೋ ಬಿಟ್ಟಿದ್ದಾರೆ. ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಫುಲ್ಲು ತೋಟಗಳು ಅದ್ರ ಮಧ್ಯದಲ್ಲಿ ಹೋಗ್ತೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ಕೂಲ್ ವೆದರ್ ಆಗಿತ್ತು. ಯಾಕಂದರೆ ಮೊದಲೇ ಚಳಿ ಇರೋದ್ರಿಂದ ಇನ್ನೂ ತುಂಬಾ ಸೂಪರಾಗಿ ಹೋಗೋಕ್ಕೂ ಒಳ್ಳೆ ತಣ್ಣಗಾಗ್ತಾಯಿತ್ತು. ನಾವು ಮನೆ ಬಾಗಿಲಿಗೆ ಇಳ್ದಂಗೆ ನೋಡೋಣ ನಮ್ಮ ಅತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡು ಮಾತಾಡ್ಕೊಂಡೇ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ನಮ್ಮ ಅತ್ತೆ ಹೊರಗಡೆನೇ ಬಂದುಬಿಟ್ರು. ಮಗನ ನೋಡಿ ಖುಷಿಯಾಗಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ರು. ಯಾಕಂದರೆ ಲಾಸ್ಟ್ ಮಗ ಅಲ್ವಾ, ತುಂಬ ಪ್ರೀತಿ ಜಾಸ್ತಿ ಅವರಿಗೆ. ಎಷ್ಟು ಪಾಪ ಅಳ್ತಾಯಿತ್ತು ಅಂದರೆ ನಮಗೆ ನೋಡಿ ಕರಳು ಚುರುಕಂದ್ಬಿಡ್ತು. ವಯಸ್ಸಾದ ಮೇಲೆ ತಂದೆ ತಾಯಿಗೆ ಮಕ್ಕಳು ಬಿಟ್ಟರೆ ಇನ್ನೇನಿದೆ ಅಲ್ವಾ. ಇವರು ಮಾತ್ರ ಮನೆ ಬಿಟ್ಟು ಈಚೆನೇ ಬರೋಲ್ಲ. ನಾವು ಎಷ್ಟು ಕರೆದ್ರೂ ನಮ್ಮ ಜೊತೆ ಬರೋಲ್ಲ. ಹಾಗೆ ಮನೆ ಹಿಂದೆ ನೋಡೋಣ ಅಂತ ಹೋದೆ. ಅವರೇ ಬೀಳು ತುಂಬ ಆವರಿಸ್ಕೊಂಡಿತ್ತು ಹಿತ್ತಲಲ್ಲಿ. ಎಷ್ಟು ಅಂದರೆ ಸಖತ್ ಕಾಡು ಥರ ಬೆಳೆದೋಗಿತ್ತು. ಮೊದಲೇ ಅವರು ಸುಮಾರು ಕೊಯ್ದಿಟ್ಟಿದ್ರು. ಅಂದರೆ ಅವ್ರಿಗೆ ಅಂತ ಕೊಯ್ದಿದ್ರೇನೋ. ನಾವು ಹೋಗಿರೋದು ನೋಡಿ ಇದನ್ನ ನೀ ತಗೊಂಡೋಗು ಅಂತ ಹೇಳ್ಬಿಟ್ಟು ನನಗೂ ಕೊಟ್ಟರು. ನಾನು ನಮ್ಮ ಮನೆಯವ್ರು ಇಬ್ಬರು ಸೇರಿಬಿಟ್ಟು ಅವರೆಕಾಯಿನ ಕಿತ್ಕೊಂಡ್ವಿ. ಸುಮಾರು ಸಿಕ್ತು. ಒಂದು 2-3 ಕೆ ಜಿ ಅಷ್ಟೇ ಸಿಕ್ತು. ಬೀಳಂತೂ ಫುಲ್ ಅಂದರೆ ಫುಲ್ ಹಬ್ಬಿಬಿಟ್ಟಿತ್ತು ಇಲ್ಲಿ. ನೋಡಿ ಎಷ್ಟೊಂದು ಸಿಗ್ತಾಯಿದೆ ಅಂದರೆ ಸುಮಾರು ಒಂದು 2-3 ಕೆ ಜಿ ಅಷ್ಟೇ ಸಿಕ್ಕಿದೆ. ಅದನ್ನು ನಾವು ತಂದುಬಿಟ್ಟು ಸಾಂಬಾರು ಮಾಡೋಣ, ಫ್ರಿಜ್ಜಲ್ಲಿ ಇಡ್ಬೋದಲ್ಲ ಕಾಳು ಬಿಡಿಸ್ಕೊಂಡು ಅಂದ್ಕೊಂಡು ತುಂಬಾ ತೊಗೊಂಡು ಬಂದ್ವಿ. ಅಲ್ಲಿಂದ ನಮ್ಮ ಮನೆಯವ್ರಿಗಂತೂ ಕುಯ್ಯೋದ್ರಲ್ಲಿ ಖುಷಿ ಅಂದರೆ ಖುಷಿ. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಬನ್ನಿರಿ ಸಾಕು ಸಾಕು ಅಂದರೆ ಅವ್ರಿಗೆ ಇವತ್ತನ್ನ ನೋಡ್ಬಿಟ್ಟು ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ. ಎಷ್ಟೊಂದಿದೆ ನೋಡು, ಇಲ್ಲಿದೆ ಅಲ್ಲಿದೆ ಕುಯ್ಯೋಣ ಬಾ ಅಂತ ಹೇಳ್ಬಿಟ್ಟು. ನಡೀಲಿ, ಅವರೆಕಾಯಿ ತುಂಬ ಟೇಸ್ಟಿನೂ ಆಗಿರ್ತದೆ ಇದು. ಹಾಗಾಗಿ ಕುಯ್ಯೋಕ್ಕೆ ಇವರು ತರಕಾರಿ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಇದು ಕುಯ್ಕೊಬಂದು ಹಾಕ್ತಾಯಿದ್ರು ನಮ್ಮ ಅತ್ತೆ. ಲಾಸ್ಟಿಗೆ ಇನ್ನೇನೊಂದು ಸ್ವಲ್ಪ ಮಾತುಕತೆ ಎಲ್ಲ ಆಡಿ ಹೋಗ್ತೀವಿ ಅಂತ ಹೊರಡುವಾಗನೂ ಪಾಪ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡಿದ್ರು. ಬಿಟ್ಟು ಬರೋಕ್ಕೆ ನನಗೂ ಬೇಜಾರಾಗ್ತಾಯಿತ್ತು. ಕರೆದ್ರೆ ಬರೋಲ್ಲ. ಅವರು ಬದುಕಿ ಬಾಳಿದ ಮನೆ ಅಲ್ವಾ, ಹಾಗಾಗಿ ನಾವು ಎಷ್ಟು ಕರೆದ್ರೂ ಬರೋದಿಲ್ಲ. ನಾವು ಬರೋವರೆಗೂ ಹಿಂದೆನೇ ಬರ್ತಾಯಿತ್ತು. ಅಲ್ಲಿಂದ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ನಾವು ಹೊರಟ್ವಿ. ಹಾಗೆ ಪರಿಚಯದವ್ರು ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಅಲ್ಲಿ ಹೊರಟ್ವಿ. ಇದನ್ನು ಹೋಗಿ ಮರೆ ಆಗೋವರೆಗೂ ನೋಡ್ತಾನೇ ಇದ್ದರು ಟಾಟಾ ಮಾಡಿಕೊಂಡು. ಪಾಪ ನನಗೆ ಸಖತ್ ಇಲ್ಲೂ ಫೀಲ್ ಆಯಿತು. ಹಾಗೆ ಮುಂದೆ ಬರ್ತಾ ನೋಡಿ ಇದೊಂದು ಗುಳ್ಗಪ್ಪನ ದೇವಸ್ಥಾನ. ಈ ದೇವಸ್ಥಾನ ನಾನು ಮದುವೆ ಆಗುವಾಗ ಎಷ್ಟು ಪುಟಾಣಿ ಇತ್ತು ಅಂದರೆ ತುಂಬ ಚಿಕ್ಕದು, ತುಂಬ ಚಿಕ್ಕ ಒಂದು ಸೈಜ್ಗಳಷ್ಟಿತ್ತು. ಆಮೇಲೆ ಇದು ನಾನು ಮದುವೆ ಆಗಿದ್ಮೇಲೆ ಈಗ ನನಗೆ ಹೈಟ್ ಎಷ್ಟಿದೆ ಅಂದರೆ ತುಂಬಾ ಹೈಟ್ ಇದೆ ಮತ್ತು ಪವರ್ಫುಲ್ ದೇವರಿದು. ನಾವು ಯಾವಾಗಲೂ ಈಚೆ ಆಚೆ ಹೋದರೆ ನಾವಿಲ್ಲಿ ಹೋಗಿ ಕೈ ಮುಗಿದು ಬೇಡ್ಕೊಂಡೇ ದಾಟೋದು. ಇದರೊಳಗಡೆ ಹೋಗಂಗಿಲ್ಲ. ಅಲ್ಲಿ ಹೊರಗಡೆನೇ ನಿಂತು ಕೈ ಮುಕ್ಕೊಂಡು ಹೋಗ್ತೀವಿ. ನೋಡಿ ನೀವು ಒಂದು ಸಲ ದೇವರು ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ. ನೋಡಿ ಹೈಟ್ ತುಂಬಾ ಹೈಟ್ ಬಂದುಬಿಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ವರ್ಷಕ್ಕೊಂದು ಸಲ ಪೂಜೆ ಮಾಡಿಸ್ತೀವಿ. ಊರ ಹಬ್ಬನೇ ನಡೆಯುತ್ತೆ ಇಲ್ಲಿ ದೀಪಾವಳಿಗೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿಂದ ಕೈಯೆಲ್ಲ ಮುಗಿದು ನಾವು ವಾಪಸ್ಸು ನನ್ನ ಮಗಳ ಮನೆಗೆ ಹೊರಟ್ವಿ. ಮಗಳ ಮನೆ ಏನು ವಿಶೇಷ ಅಂದರೆ ಅವಳ ಬರ್ತಡೇ ಇತ್ತು. ಅವಳು ನಮಗಾಗಿ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ಲು. ಹಾಗಾಗಿ ಮಕ್ಕಳು ಕೂಡ ಅಳ್ತಾನೇ ಇದ್ದು ಬಾ ಬೇಗ ಅಂಥೇಳಿ. ಹಾಗೆ ಇದು ಕೆರೆ, ತಾವರೆಕೆರೆ. ಇದೊಂದು ಸೂಪರ್ ಪ್ಲೇಸ್ ಇದು. ಆ ಟರ್ನ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಫಿಲಮ್ ಶೂಟಿಂಗ್ ಎಡಕಲ್ಲು ಗುಡ್ಡದ ಮೇಲೆ ಅಂತೇಳಿ ಒಂದು ಶೂಟಿಂಗ್ ಸಮೇತ ಈ ಪ್ಲೇಸಲ್ಲಿ ಆಗಿದೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಯಾರೇ ಬಂದರೂ ಅಲ್ಲೊಂದು ನಿಂತು ಫೋಟೋ ತಗೊಂಡು ಹೋಗ್ತಾರೆ.
ಅಲ್ಲಿಂದ ಮನೆಗೆ ಹೊರಟ್ವಿ. ಮಗಳು ನಮಗೂ ತವಕ ಇತ್ತು ಮೊಮ್ಮಗನ ನೋಡಬೇಕು ಅಂತೇಳಿ, ಅವ್ನು ಎಲ್ಲಿ ಮಲಗಿಬಿಡ್ತಾನೋ ಅಂತೇಳಿ. ಆದರೆ ಮಗಳು ಒಂದು ಮನೆ ಕಟ್ತಾ ಇದ್ದಾಳೆ ಅದೇ ರೋಡಲ್ಲಿ. ಹಾಗಾಗಿ ಟೌನ್ ಬಿಟ್ಬಿಟ್ಟು ನಾವು ಒಳಗಡೆ ರೋಡಲ್ಲಿ ಮಗಳ ಮನೆ ಹತ್ರ ಹೋದ್ವಿ. RCC ಹಾಕ್ತಾಯಿದ್ರು, ಕಾಂಕ್ರೀಟ್ ಹಾಕ್ದಾಗ ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಒಂದು ಸಲ ವಿಸಿಟ್ ಕೊಟ್ಟು ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಇನ್ನೇನೆಲ್ಲ ರೆಡಿಯಾಗಿತ್ತು RCC ಎಲ್ಲ, ಇನ್ನೂ ಬಾಕಿ ಕೆಲಸಗಳು ಬೇಜಾನಿದೆ. ನಾವೆಲ್ಲ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ಲೇಸು. ಅದನ್ನ ನೋಡಿಕೊಂಡು ಖುಷಿನೂ ಆಯಿತು, ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಪ್ಲೇಸ್ ಅಂದರೆ ಒಳ್ಳೆ ಹೈಟಲ್ಲಿರೋದ್ರಿಂದ ಸೂರ್ಯನದು ಉದಯ ಅಥವಾ ಮುಳುಗೋದಾಗಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನೊಂದು ಪೋರ್ಷನ್ ಮೇಲೆ ಕಟ್ಟಿದ್ರಂತೂ ಮೇಲೆ ಬಾಲ್ಕನಿಲೆಲ್ಲ ಕೂತ್ಕೊಂಡು ಉದಯಾಸ್ತ ನೋಡ್ಬೋದು. ಸೂಪರ್ ಪ್ಲೇಸ್ ಮಾತ್ರ ಅಲ್ಲಿ. ಹಾಗೆ ಇದೊಂದು ಲೇಔಟ್ ಮಾಡಿದ್ರು ಅಲ್ಲಿ, ಹಾಗಾಗಿ ಒಂದು ಮನೆ ಕಟ್ಟಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತತೆ ಅಂತೇಳಿ ಅವ್ರು ಆ ಪ್ಲೇಸ್ನ ಚೂಸ್ ಮಾಡಿದ್ರು. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಮೊಮ್ಮಗ ಮಲಗಿದ್ದ, ಅಪ್ಪು ಮಲಗೇ ಬಿಟ್ಟಿದ್ದ. ಇನ್ನು ಚಿಕ್ಕದೊಂದು ಎದ್ದು ಆಟ ಆಡ್ತಾಯಿತ್ತು. ಅಪ್ಪುನೇ ಎಷ್ಟು ಹೇಳ್ಸಿದ್ರೆ ಎದ್ದೇಳ್ತಾ ಇರಲಿಲ್ಲ, ಸ್ಕೂಲಲ್ಲಿ ಸುಸ್ತಾಗಿ ಬಂದಿದ್ನೇನೋ. ಹಾಗೆ ನೈಟು 12 ಗಂಟೆಗೆ ಮಗಳದ್ದು ಬರ್ತಡೇ, ಕೇಕ್ ಎಲ್ಲ ಕೊಯ್ದು ಊಟ ಎಲ್ಲ ಮಾಡಿದ್ವಿ. ಖುಷಿನೂ ಆಯಿತು, ಎಲ್ಲ ಒಂದೇ ಟೈಮಲ್ಲಿ ಮುಗಿಸ್ಕೊಂಡ್ವಲ್ಲ, ನಮಗೆ ರಜೆ ಸಿಗೋದಿಲ್ಲ ಇಲ್ಲಿ. ಹಾಗಾಗಿ ಮಾರನೇ ದಿನ ಹೊರಟಾಗ ಮೊಮ್ಮಗಂದು ಅಳು ಅಂತೂ ನನಗೆ ಅಪ್ಪು ಅಳೋದನ್ನ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಅವನು ಏನು ಮಾಡಿದ್ರು ತಾತ ಅಂದರೆ ಜೀವ ಅವನಿಗೆ, ಏನು ಮಾಡಿದ್ರು ಬಿಡ್ತಾ ಇರಲಿಲ್ಲ ಹಿಡ್ಕೊಂಡು. ಅವನ್ನ ಸಮಾಧಾನ ಮಾಡಿ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಭಾರವಾದ ಮನಸ್ಸಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.